ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು, ಅದು ಸಹ ನಮಗೆ ಇಲಿಗಳ ಕಾಟ ತುಂಬ ಇರುತ್ತೆ ನೋಡಿ. ನಮ್ಮ ಗಾಡಿ, ಅದೇ ರೀತಿ ಮನೆಯಲ್ಲೆಲ್ಲ ಇಲಿಗಳ ಕಾಟ, ತೋಟದಲ್ಲಿ ಇರುತ್ತೆ ನೋಡಿ. ಅದಕ್ಕೆ ಒಂದು 2-3 ಟಿಪ್ಪು. ಅದೇ ರೀತಿ ನಮ್ಮ ಮನೆಯೊಳಗಡೆ ಇರುವಂತಹ ಜಿರಳೆ, ಹಲ್ಲಿಗಳನ್ನೆಲ್ಲ ಓಡಿಸಲಿಕ್ಕೆ ನನಗೆ ಗೊತ್ತಿರುವ ಕೆಲವೊಂದು ಟಿಪ್ಸನ್ನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ನಮಗೆ ಮೇಯ್ನಾಗಿ ಬೇಕಾದ್ದು ಒಂದು ಬಾಳೆಹಣ್ಣು. ಹಳೆಯ ಕಾಲದಿಂದ ಇಲಿಗಳಿಗೆ ಮದ್ದು ಮಾಡೋದಂದರೆ ಬಾಳೆಹಣ್ಣಲ್ಲಿ ಜಾಸ್ತಿ ಮದ್ದು ಮಾಡ್ತಾಯಿದ್ರು. ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಜಾಸ್ತಿ ಬಾಳೆಹಣ್ಣಲ್ಲೇ ಈ ಇಲಿಗೆ ಮದ್ದನ್ನೆಲ್ಲ ಮಾಡಿ ಇಡ್ತಾಯಿದ್ರು. ಅದೇ ಟಿಪ್ಪನ್ನು ನಾವು ಸಹ ಫಾಲೋ ಮಾಡೋಣ. ಒಂದು ಬಾಳೆಹಣ್ಣನ್ನು ತಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಅರ್ಧ ಬಾಳೆಹಣ್ಣನ್ನು ಫಸ್ಟಿಗೆ ತಗೊಂಡಿದ್ದೀನಿ. ಅರ್ಧ ಬಾಳೆಹಣ್ಣನ್ನು ಸೈಡಿಗೆ ಇಟ್ಟಿದ್ದೀನಿ. ಅದರಿಂದ ಬೇರೆ ಟಿಪ್ಸನ್ನು ನಿಮಗೆ ಮಾಡಿ ತೋರಿಸ್ತೀನಿ. ಈ ಅರ್ಧ ಬಾಳೆಹಣ್ಣನ್ನು ಇದೇ ರೀತಿ ನಾವು ಒಳ್ಳೆ ಪೇಸ್ಟ್ ಥರ ಮಾಡ್ಕೋಬೇಕು. ಬಾಳೆಹಣ್ಣಂದರೆ ಇಲಿಗಳಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾವು ಬಾಳೆಹಣ್ಣಲ್ಲೇ ಮಾಡಿದರೆ ತುಂಬ ಎಫೆಕ್ಟಿವ್ ಆಗುತ್ತೆ ಇದು ನೋಡಿ. ಇದೇ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದಾಯಿತು. ಇನ್ನು ಇದಕ್ಕೆ ನಮಗೆ ಸ್ವಲ್ಪ ಬೆಲ್ಲವನ್ನು ತುರಿದು ಹಾಕಬೇಕು. ಬಾಳೆಹಣ್ಣು ಮತ್ತು ಬೆಲ್ಲ ಮಿಕ್ಸ್ ಮಾಡಿದಾಗ ನಮಗೆಲ್ಲರಿಗೂ ಗೊತ್ತಿರೋ ವಿಷಯ, ಒಳ್ಳೆ ಸ್ಮೆಲ್, ಒಂಥರ ಪರಿಮಳ ಬರುತ್ತೆ. ಆ ಪರಿಮಳವನ್ನೇ ಇಲಿಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಇದರೊಟ್ಟಿಗೆ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದಾಯಿತು. ಇನ್ನಿದನ್ನು 2 ಭಾಗವಾಗಿ ಮಾಡೋಣ. ನಾನು ತೋರಿಸುವಂಥ ಟಿಪ್ಪಲ್ಲಿ ಯಾವುದಾದ್ರೂ ಒಂದು ಟಿಪ್ಪನ್ನು ನೀವು ಟ್ರೈ ಮಾಡಿದರೆ ಸಾಕು, ತುಂಬ ಎಫೆಕ್ಟ್ ಆಗುತ್ತೆ. ನಿಮಗೆ ಯಾವುದು ಈಸಿ ಅನಿಸುತ್ತೋ ಆ ಟಿಪ್ಪನ್ನು ನೀವು ಮಾಡಿದರೆ ಸಾಕು. ನೋಡಿ, ನಾನಿವಾಗ ಈ ಮಿಕ್ಸನ್ನು 2 ಭಾಗವಾಗಿ ಮಾಡಿದ್ದೀನಿ. ಇನ್ನು ನಮಗೆ ಬೇರೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಮೇಣದ ಬತ್ತಿಯನ್ನು ಸಣ್ಣಗೆ ತುರಿದು ಹಾಕಬೇಕು. ನಮ್ಮ ಹತ್ರ ನಾವು ಉಳಿದಿರುವಂತಹ ಮೇಣದ ಬತ್ತಿ ಇರುತ್ತದಲ್ಲ, ಅದರಿಂದ ಸ್ವಲ್ಪ ಮೇಣದ ಬತ್ತಿಯನ್ನು ತೆಗೆದು ಇದೇ ರೀತಿ ಅದನ್ನು ಸಣ್ಣದಾಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಈ ಥರ ಇದನ್ನು ನಾನು ತೆಗೆದು ಇನ್ನಿದನ್ನು ಸ್ವಲ್ಪ ಕುಟ್ಟಿ ನಾವು ನೈಸಾಗಿ ಪುಡಿ ಮಾಡ್ಕೋಬೇಕು. ಆವಾಗ ಅದು ಜಾಸ್ತಿ ಅಫೆಕ್ಟ್ ಆಗುತ್ತೆ. ಇಲಿಗಳಿಗೆ ಈ ಮೇಣದ ಬತ್ತಿ ಅದರೊಳಗಡೆ ಇದೆ ಅಂತ ಅಷ್ಟೊಂದು ಗೊತ್ತಾಗಬಾರ್ದು ನೋಡಿ. ಕೈಯಲ್ಲಿ ಇದೇ ರೀತಿ ಕ್ರಷ್ ಮಾಡಿದರೆ ಸಾಕು. ಇದೇ ರೀತಿ ಚೆನ್ನಾಗಿ ಇದನ್ನೆಲ್ಲ ಕೈಯಲ್ಲಿ ಕ್ರಷ್ ಮಾಡಿ ಈ ಮೇಣದ ಬತ್ತಿಯನ್ನು ಒಳ್ಳೆ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿ ಆದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಟಿರುವಂತಹ ಬಾಳೆಹಣ್ಣು ಮತ್ತು ಬೆಲ್ಲದ ಮಿಕ್ಸ್ ಇದೆಯಲ್ಲ, ಆ ಮಿಕ್ಸನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡಬೇಕು. ನೋಡಿ, ಕೈಯಲ್ಲಿ ಅಷ್ಟೊಂದು ಪುಡಿ ಆಗಲಿಲ್ಲ, ಅದಕ್ಕೋಸ್ಕರ ನಾನೊಂದು ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ಇದೇ ರೀತಿ ಪ್ರೆಸ್ ಮಾಡಿ ಪುಡಿ ಮಾಡ್ತಾ ಇದ್ದೇನೆ. ನೈಸು ಪುಡಿ ಆದಷ್ಟು ತುಂಬ ಒಳ್ಳೆಯದು. ಬಾಳೆಹಣ್ಣು ಜೊತೆ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ಇನ್ನು ನಮಗೆ ಆ ಬಾಳೆಹಣ್ಣು ಮತ್ತು ಬೆಲ್ಲದ ಮಿಕ್ಸ್ ಇದೆಯಲ್ಲ, ಅದರಿಂದ ನಾವು 2 ಭಾಗವಾಗಿ ಮಾಡಿಟ್ಟಿದ್ದೀವಲ್ಲ, ಅದರಿಂದ ಒಂದು ಭಾಗವನ್ನು ಈ ನಮ್ಮದು ಮೇಣದ ಬತ್ತಿ ಪುಡಿ ಜೊತೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಮಿಕ್ಸ್ ಆಗಬೇಕದು. ಇನ್ನು ಒಂದು ಗೆರಟೆ ತಗೋಬೇಕು. ಆ ಗೆರಟೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ಅಂಶ ಇರಬೇಕು. ಆವಾಗ ಆ ತೆಂಗಿನಕಾಯಿ ಅಂಶ ಕೂಡ ಇಲಿಗಳನ್ನು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ತೆಂಗಿನಕಾಯಿ ಇರುವಂತಹ ಗೆರಟೆಯನ್ನು ತಗೊಂಡು ಈ ನಮ್ಮದು ಬಾಳೆಹಣ್ಣಿನ ಮಿಕ್ಸ್ ಇದೆಯಲ್ಲ, ಆ ಮಿಕ್ಸನ್ನು ಈ ಗೆರಟೆ ಒಳಗಡೆ ಇಟ್ಟು ಇಲಿಗಳು ಬರುವ ಜಾಗದಲ್ಲಿ ಇದನ್ನು ಇಟ್ಟು ಬಿಡಬೇಕು. ಇದು ಫಸ್ಟ್ ಟಿಪ್ಪು. ಇದು ತುಂಬ ಎಫೆಕ್ಟಿವ್ ಆಗಿರುವಂತಹ ಒಂದು ಟಿಪ್ಪು. ಇದು ತಿಂದ ಮೇಲೆ ನಮ್ಮ ಮನೆಗೆ ಇಲಿಗಳು ಬರುವುದೇ ಇಲ್ಲ. ಗಾಡಿಯಲ್ಲೆಲ್ಲ ಇದ್ದರೆ ಸಹ ಸೈಡಲ್ಲಿ ನಮಗೆ ಇದನ್ನು ಇಡಬಹುದು. ಇನ್ನು 2ನೇ ಟಿಪ್, ನಾವು ಅರ್ಧ ಭಾಗ ಬಾಳೆಹಣ್ಣಿನ ಮಿಕ್ಸನ್ನು ಇಟ್ಟಿದ್ವಲ್ಲ, ಇದನ್ನು ಸೈಡಿಗೆ ಇಡೋಣ. ಇನ್ನು ನಮಗೆ ಬೇಕಾದ್ದು ಸೊಳ್ಳೆದು ಕಾಯಿಲ್, ಸೊಳ್ಳೆ ಬತ್ತಿ ಇದೆಯಲ್ಲ, ಇದರಿಂದ ಒಂದು ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಇದರಿಂದ ಒಂದು ಸ್ವಲ್ಪ ಪೀಸ್ ಸೊಳ್ಳೆ ಬತ್ತಿಯನ್ನು ಕಟ್ ಮಾಡಿ ತಗೊಳ್ಳೋಣ. ಆಮೇಲೆ ಅದನ್ನು ನಾವು ನೈಸಾಗಿ ಪುಡಿ ಮಾಡ್ಕೋಬೇಕು. ಅದು ಪುಡಿ ಮಾಡೋದು ಸ್ವಲ್ಪ ಕಷ್ಟ, ತುಂಬ ಹಾರ್ಡ್ ಇರುತ್ತೆ ಈ ಸೊಳ್ಳೆ ಬತ್ತಿ. ಅದಕ್ಕೋಸ್ಕರ ಒಂದು ಸೊಳ್ಳೆ ಬತ್ತಿದು ಇಷ್ಟು ಸಾಕು ನಮಗೆ. ಇದನ್ನು ಒಂದು ಪೇಪರಲ್ಲಿ ಅಥವಾ ಕುಟ್ಟುವ ಕಲ್ಲಲ್ಲಿ ಹಾಕಿ ನೈಸಾಗಿ ಇದನ್ನು ಸಹ ಪುಡಿ ಮಾಡ್ಕೋಬೇಕು. ಈ 2ನೇ ಟಿಪ್ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ನಮಗೆ ಮನೆಯೊಳಗಡೆ ಇಡ್ಬೋದು. ಜಾಸ್ತಿ ಜಿರಳೆ ಬರುತ್ತೆ ನೋಡಿ, ಅಲ್ಲಿ ಇಡ್ಬೋದು. ಅದೇ ರೀತಿ ಹಲ್ಲಿಗಳೆಲ್ಲ ಕಾಟ ಇರುತ್ತೆ ನೋಡಿ ಜಾಸ್ತಿ, ಅಲ್ಲಿ ಎಲ್ಲ ನಮಗೆ ಇಡ್ಬೋದು. ಜಿರಳೆ ಬರದಿರಲಿಕ್ಕೆ, ಅದೇ ರೀತಿ ಹಲ್ಲಿಗಳು ಬರದಿರಲಿಕ್ಕೆ ಸಹ ನಮಗೆ ಇದನ್ನು ಉಪಯೋಗಿಸ್ಬೋದು. ರಾತ್ರಿ ಹೊತ್ತು ನಾವು ಇದನ್ನು ರೆಡಿ ಮಾಡಿ ನಾವು ಸ್ಟವ್ ಹತ್ರ, ಅದೇ ಕಿಚನ್ ಹತ್ರ ಎಲ್ಲ ಇಟ್ಟರೆ ಒಳ್ಳೆಯದು ನೋಡಿ. ನಾನಿವಾಗ ಈ ಸೊಳ್ಳೆ ಕಾಯಿಲನ್ನು ನೈಸಾಗಿ ಪುಡಿ ಮಾಡಿದಾಯಿತು. ಇನ್ನು ನಮ್ಮದು ಬಾಳೆಹಣ್ಣು ಮಿಕ್ಸ್ ಇದೆಯಲ್ಲ, ಆ ಮಿಕ್ಸಿಗೆ ಈ ಸೊಳ್ಳೆ ಕಾಯಿಲ್ದು ಪುಡಿಯನ್ನು ಸಹ ಹಾಕಿ
ಚೆನ್ನಾಗಿ ಇದನ್ನು ಸಹ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ನ್ಯೂಸ್ ಪೇಪರನ್ನು ಸಣ್ಣ ಸಣ್ಣ ಪೀಸಾಗಿ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಅದನ್ನು ನಾವು ಒಂದೊಂದು ನ್ಯೂಸ್ ಪೇಪರಲ್ಲಿ ಸ್ವಲ್ಪ ಸ್ವಲ್ಪ ಒಂದೊಂದು ಉಂಡೆಯನ್ನು ಇಟ್ಟು ಎಲ್ಲಿ ಹಲ್ಲಿ ಜಿರಳೆ ಇಲಿಗಳು ಬರುವ ಜಾಗದಲ್ಲಿ ಇದನ್ನು ನಮಗೆ ಇಡ್ಬೋದು. ಇದು ಒಂಥರ ಸ್ಮೆಲ್, ಆ ಬಾಳೆಹಣ್ಣು ಅದೇ ರೀತಿ ನಮ್ಮದು ಬೆಲ್ಲ ಮತ್ತು ಈ ಸೊಳ್ಳೆಕಾಯಿ ಆಯಿಲೆಲ್ಲ ಇದೆಯಲ್ಲ ಅದೊಂಥರ ಸ್ಮೆಲ್. ಅದಕ್ಕೋಸ್ಕರ ಆ ಸ್ಮೆಲ್ಲಿಗೆ ಇಲಿಗಳು ಅದೇ ರೀತಿ ಜಿರಳೆಗಳೆಲ್ಲ ಬಂದು ತಿನ್ನುತ್ತೆ. ನೋಡಿ, ನಾನಿವಾಗ ನ್ಯೂಸ್ ಪೇಪರನ್ನು ಇದೇ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದ್ದೀನಿ. ಆಮೇಲೆ ಒಂದೊಂದು ಉಂಡೆಯನ್ನು ಇದೇ ರೀತಿ ನ್ಯೂಸ್ ಪೇಪರಲ್ಲಿ ಇಟ್ಟು ನಮ್ಮದು ಕಿಚನ್ ಸಿಂಕ್ ಹತ್ರ ಎಲ್ಲ ಜಾಸ್ತಿ ರಾತ್ರಿ ಎಲ್ಲ ಜಿರಳೆಗಳು ಬರುತ್ತೆ ನೋಡಿ, ಸಿಂಕ್ ಕೆಳಗಡೆ ಎಲ್ಲ ಈ ರೀತಿ ನಮಗೆ ಇಡ್ಬೋದು. ಅದೇ ರೀತಿ ನಾವು ಪಾತ್ರೆಯನ್ನೆಲ್ಲ ತೊಳೆದು ಸ್ಪೂನೆಲ್ಲ ಇಡ್ತೀವಿ ನೋಡಿ, ಅಲ್ಲಿ ಎಲ್ಲ ಜಾಸ್ತಿ ಜಿರಳೆ ಬರುತ್ತೆ, ಅಲ್ಲಿ ಸಹ ನಮಗೆ ಇದನ್ನು ಇಡ್ಬೋದು. ಅದೇ ರೀತಿ ಜಿರಳೆ ಇರುವೆ ಎಲ್ಲ ಜಾಸ್ತಿ ಬರುವ ಕಡೆ ಸಹ ನಮಗೆ ಇದನ್ನು ಇಡಬಹುದು. ಇಲಿಗಳು ಈಗ ಕೌಂಟರ್ ಟಾಪಲ್ಲಿ ಎಲ್ಲ ಇಲಿಗಳೆಲ್ಲ ಬರುತ್ತೆ, ಅಲ್ಲಿ ಸಹ ನಮಗೆ ಇದನ್ನು ಇಡಬಹುದು. ಇನ್ನು ಮೂರನೇ ಟಿಪ್, ನಾವು ಅರ್ಧ ಬಾಳೆಹಣ್ಣನ್ನು ತೆಗೆದು ಸೈಡಲ್ಲಿ ಇಟ್ಟಿದ್ವಲ್ಲ, ಆ ಬಾಳೆಹಣ್ಣನ್ನು ತೆಗೆದು ಅದರಿಂದ ಒಂದು ಟಿಪ್ಪನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈ ಬಾಳೆಹಣ್ಣಿದ್ದು ಮಧ್ಯ ಭಾಗದಿಂದ ಸ್ವಲ್ಪ ಬಾಳೆಹಣ್ಣನ್ನು ಇದೇ ರೀತಿ ತೆಗಿಬೇಕು. ಒಂದು ಹೋಲ್ ಥರ ಮಾಡ್ಕೋಬೇಕು ನೋಡಿ, ಸಿಪ್ಪೆ ಸಮೇತ ಇರಬೇಕು. ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಬಾಳೆಹಣ್ಣಿನ ಅಂಶ ಸಹ ಇರಬೇಕು. ಮಧ್ಯದಿಂದ ಸ್ವಲ್ಪ ಬಾಳೆಹಣ್ಣನ್ನು ತಗೊಂಡಿದ್ದೀವಲ್ಲ ಅದು ಸಹ ಬೇಕು ನಮಗೆ. ಇನ್ನು ಹಳೇದಾಗಿರುವಂತಹ ಒಂದು ಸ್ಟೀಲ್ ಹೂಲ್, ನಾವು ಪಾತ್ರೆ ತೊಳೆಯುವಂತಹ ಸ್ಟೀಲ್ ಹೂಲ್ ಇದೆ, ಅದನ್ನು ತೆಗೆದು ಇದನ್ನು ಸಣ್ಣ ಸಣ್ಣಾಗಿ ನಾವು ಕಟ್ ಮಾಡಬೇಕು. ಈ ರೀತಿ ನಾವು ಹರಿತ ಇಲ್ಲದ ಕತ್ತರಿಯಿಂದ ಸ್ಟೀಲ್ ಹೂಲನ್ನು ಸಣ್ಣ ಸಣ್ಣ ಇದೇ ರೀತಿ ಕಟ್ ಮಾಡೋದ್ರಿಂದ ನಮ್ಮದು ಕತ್ತರಿ ಕೂಡ ಒಳ್ಳೆ ಹರಿತ ಆಗುತ್ತೆ. ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಾಗಿ ನಾವು ಈ ಸ್ಟೀಲ್ ಹೂಲನ್ನು ಕಟ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ನಾನು ಸಾಧ್ಯವಾದಷ್ಟು ಸಣ್ಣಾಗಿ ಕಟ್ ಮಾಡ್ತಾ ಇದ್ದೀನಿ. ನಮಗೆ ಹೊಸ ಸ್ಟೀಲ್ ಹೂಲ್ ಬೇಕು ಅಂತೇನಿಲ್ಲ, ಹಳೇದಿದೆಯಲ್ಲ ನಾವು ಯೂಸ್ ಮಾಡಿ ಬಿಸಾಕಲಿಕ್ಕೆ ಇಡ್ತೀವಲ್ಲ ಅದರಿಂದ ಒಂದು ಸ್ವಲ್ಪ ತೆಗೆದು ಇದೇ ರೀತಿ ಸಣ್ಣ ಸಣ್ಣಾಗಿ ಕಟ್ ಮಾಡಿದರೆ ಸಾಕು. ನೋಡಿ, ಇಷ್ಟು ಸಣ್ಣ ಸಣ್ಣಾಗಿ ಕಟ್ ಮಾಡಿದ್ದೀನಿ. ಇನ್ನು ಇದನ್ನು ಸ್ವಲ್ಪ ನಾವು ಬಾಳೆಹಣ್ಣು ಒಳಗಡೆದು ಸ್ವಲ್ಪ ಬಾಳೆಹಣ್ಣನ್ನು ತೆಗ್ದಿವಲ್ಲ ಅದರೊಳಗಡೆ ಸ್ವಲ್ಪ ಈ ಪುಡಿಯನ್ನು, ಈ ಸ್ಟೀಲ್ ಹುಲ್ದು ಪುಡಿಯನ್ನು ಹಾಕ್ಕೋಬೇಕು. ಆಮೇಲೆ ಉಳಿದಿರುವ ಬಾಳೆಹಣ್ಣು, ನಾವು ಒಳಗಡೆಯಿಂದ ತೆಗೆದಿರುವ ಬಾಳೆಹಣ್ಣು ಇದೆಯಲ್ಲ ಅದನ್ನು ಈ ಸ್ಟೀಲ್ ಹುಲ್ಲು ಸ್ವಲ್ಪ ಇರುತ್ತೆ ಪಾತ್ರೆಯಲ್ಲಿ ನೋಡಿ, ಅದನ್ನೆಲ್ಲ ಚೆನ್ನಾಗಿ ಇದರಲ್ಲಿ ಹೀಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ಆ ಹಣ್ಣಿನ ಒಳಗಡೆ ಅದನ್ನು ನಾವು ಈ ಥರ ಇಟ್ಕೋಬೇಕು. ನೋಡಿ, ಇದೇ ರೀತಿ ಇಟ್ಟು ಇನ್ನು ಇಲಿಗಳು ಬರುವ ಜಾಗದಲ್ಲಿ ಇದನ್ನು ಇಟ್ಬಿಟ್ರೆ ಸಾಕು. ಈ ಬಾಳೆಹಣ್ಣು ಗ್ಯಾರಂಟಿ ಇಲಿಗಳು ಬಂದು ತಿನ್ನುತ್ತೆ. ಮತ್ತು ಏನಾಗುತ್ತೆ ಅಂತ ನಿಮಗೆ ಗೊತ್ತು. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ.